ಸುಮಾರು ಎಷ್ಟು ಸಿನಿಮಾಗಳಲ್ಲಿ ನೀವು ಅವ್ರ ಒಟ್ಟಿಗೆ ಕೆಲಸ ಮಾಡಿದ್ದೀರಾ ಸರ್? ಅಯ್ಯೋ ಲೆಕ್ಕ ಇಲ್ಲಮ್ಮ. ಸಾಕಷ್ಟು ಚಿತ್ರಗಳಲ್ಲಿ ಮಾಡಿದ್ದೀವಿ ನಾವು. ಸಾಯಿ ಪ್ರಕಾಶ್ ಅವರ ಚಿತ್ರಗಳಲ್ಲಿ ಅವನು ಇರ್ತಿದ್ದ, ನಾನು ಇರ್ತಿದ್ದೆ. ಆಮೇಲೆ ಮಿಕ್ನಾದ ನಿರ್ದೇಶಕರೆಲ್ಲ ಒಳ್ಳೊಳ್ಳೆ ನಿರ್ದೇಶಕರಿದ್ರಲ್ಲ, ಅವ್ರ ಜೊತೆಲೆಲ್ಲ ನಾವು ಪಾತ್ರ ಮಾಡಿದ್ದೀವಿ. ಆವಾಗ ನಮಗೆ ಲೆಕ್ಕ ಅಂದರೆ ಹೆಚ್ಚಿಗೆ ಒಂದು 400 ಚಿತ್ರಗಳಲ್ಲಿ ಅವನ ಜೊತೇಲಿ ಪಾತ್ರ ಮಾಡಿರಬಹುದು ಅನಿಸುತ್ತೆ. ಅವನ ಜೊತೇಲಿ ಮಾಡಿದ್ದೀವಿ. ಯಾಕಂದರೆ ಮೊದಲಿಂದ ನೆನೆಸ್ಕೊಂಬಿಟ್ರೆ ಬೇಕಾದಷ್ಟು ಕೆಲವುಗಳೆಲ್ಲ ನಂಗೆ ನೆನಪೇ ಇಲ್ಲ. ನನಗೆ ನನ್ನದೇ ಇವಾಗಲೇ 800-900 ಚಿತ್ರಗಳಾಗಿದೆಯಂತೆ. ನನ್ನ ಮಗಳೆಲ್ಲ ಲೆಕ್ಕ ಇಟ್ಟಿದ್ದಾಳೆ. ಸರಿ, ಅದು ನಂಗೆ ಲೆಕ್ಕ ಇಲ್ಲ. ಅದು ಅದು ಆ ದಿನಗಳು ನಮಗೆ ಮರ್ತು ಹೋಗ್ಬಿಟ್ಟಿದ್ದೆ. ನಮಗೆ ಆ ಟಿ ವಿಲಿ ನೋಡಿದಾಗಲೇ ಗೊತ್ತು, ಓಹ್ ನಾವು ಮಾಡಿದ್ದೀವ, ನಾವೆಲ್ಲ ಬ್ಯಾಂಕು ಜನಾರ್ದನು ನಾವೆಲ್ಲ ಇವೆಲ್ಲ ಮಾಡಿದ್ದೀವ ಅಂತ ನಮ್ಗೆ ಅನಿಸುತ್ತಮ್ಮ ಈಗ. ಸರ್, ಯಾವಾಗ ನೀವು ಕಡೆಯದಾಗಿ ಅವ್ರನ್ನ ಭೇಟಿ ಮಾಡಿದ್ದು? ಇತ್ತೀಚೆಗೆ ಯಾವಾಗಾದರೂ ಫೋನ್ನಲ್ಲೋ ಏನಾದರೂ ಕಾಂಟ್ಯಾಕ್ಟ್ ಮಾಡಿ ಮಾತನಾಡಿಸಿದ್ರ? ಅವರಿಗೂ ಕೂಡ ಆರೋಗ್ಯ ಅಷ್ಟಕ್ಕೆ ಸರಿ ಇರಲಿಲ್ಲ. 1.5-2 ವರ್ಷಕ್ಕೆ ಮುಂಚೆ ಅವ್ರಿಗೆ ಹೃದಯಾಘಾತ ಕೂಡ ಆಗಿತ್ತು. ಸೊ ಏನಾದರೂ ಮಾತನಾಡಿದ್ರ ಅವ್ರ ಜೊತೆ? ಏನು ಹೇಳಿದರು ಅಂತ? ಅವನು ಸುಮಾರು ವರ್ಷಗಳಾಯ್ತು ಅವನಿಗೆ ಬ್ಯಾಂಕು ಹಾರ್ಟ್ ಇದಾಗಿಬಿಟ್ಟು. ಅವಾಗೆಲ್ಲ ನಾನು ಗೊತ್ತಾಗಿ ನಾನು ಹೋಗಿದ್ದೆ ಮನೆಗೆ, ಅಲ್ಲಿ ಆಸ್ಪತ್ರೆಗೆಲ್ಲ ಹೋಗಿದ್ದೆ, ಆಮೇಲೆ ಮನೆಗೂ ಹೋಗಿದ್ದೆ. ಆಮೇಲೆ ಅಷ್ಟೇ ಅಲ್ಲ, ಆಮೇಲೂ ಸಹಿತ ನಾವು ಅವನ್ನ ಇತ್ತೀಚೆಗೆ ಸ್ವಲ್ಪ ಹುಷಾರಿಲ್ಲ ಅಂದ ತಕ್ಷಣವೇ ನಾವು ಹಾಗಾಗಿ ಅವನ ಆರೋಗ್ಯ ವಿಚಾರಿಸಿದ್ದೆ. ಅಂದರೆ ಅವ್ನು ಯಾವತ್ತಷ್ಟೇ ಅದು ಹಂಗಾಯ್ತು ಹಿಂಗಾಯ್ತು ಏನಿಲ್ಲ, ಚೆನ್ನಾಗಿದ್ದೀನಿ ಕಣೆಯ ಅಂತ ನಾನು. ನನಗೆ ಅಣ್ಣ ಅನ್ನೋನು ಪಾಪ, ಚೆನ್ನಾಗಿದ್ದೀನಣ್ಣ ಅಂತ ಅನ್ನೋನು. ಪಾಪ ಕಾಲು ನೋವು ಇದ್ರ ಸಹಿತ ನಾನು ಲಾಸ್ಟ್ ಟೈಮ್ ಅದು ನಮ್ಮ ಲೀಲಾವತಿಯವರು ಇದಾಯ್ತಲ್ಲ, ಅವ್ರ ಮಗ ಕರ್ಕೊಂಡಿದ್ರು ನಮ್ಮ ಕಲಾವಿದರನ್ನೆಲ್ಲ, ಎಲ್ಲ ಹಾಸ್ಯ ಕಲಾವಿದರನ್ನು ಎಲ್ಲರನ್ನು ಕರ್ಕೊಂಡೋಗಿದ್ರು. ಅವತ್ತು ಅವ್ರು ಕರೆದು ನಮ್ಮನ್ನೆಲ್ಲ ಸನ್ಮಾನ ಮಾಡಿದ್ರು. ಬ್ಯಾಂಕ್ ಜನ ನಮ್ಮನ್ನು ಸನ್ಮಾನ ಮಾಡಿ ಒಂದಷ್ಟು ದುಡ್ಡುಗಳನ್ನ ಕೊಟ್ಟು ನಮ್ಮ ವಿನೋದ್ ರಾಜು ಅವರು ಹೋದರು. ಅವತ್ತು ಅವನು ಬಂದಿದ್ದ. ನಾನು ನೋಡಿದೆ ಎಲ್ಲ ಬಂದಿದ್ದಾರೆ, ಎಲ್ಲಿ ಹೋದ್ನಲ್ಲ ಇವನು ಅಂತ. ಎಲ್ಲಿ ಹೋದ ನೋಡಿದ್ಮೇಲೆ ಆಮೇಲೆ ಯಾರೋ ಹೇಳಿದ್ರು ಅಲ್ಲಿ ಕೂತಿದ್ದಾರೆ ಅಂತ. ಆಮೇಲೆ ಹೋಗಿ ಮಾತಾಡಿಸ್ತೀನಲ್ಲ, ಹೇಳಿದೆ ಈಗ ನಡೆಯೋದಕ್ಕೂ ಆಗೋದಿಲ್ಲ ಕಣೆಯ, ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಅಲ್ಲಿ ಕೂತಿದ್ದ. ಆದರೂ ಅವನ ಹತ್ರ ಭಾಳ ಮಾತಾಡಿಸಿ, ಯೋಚನೆ ಮಾಡಬೇಡಪ್ಪ ಎಲ್ಲ ಒಳ್ಳೇದಾಗತ್ತೆ ಅಂತ ನಾವಿನ್ನೇನು ಹೇಳೋಕ್ಕೆ ಸಾಧ್ಯ. ಅದಕ್ಕೋಸ್ಕರ ಆವಾಗ ಲಾಸ್ಟ್ ನೋಡಿದ್ದವನ್ನ. ಈಗ ಇತ್ತೀಚೆಗೆ ಕೆಲವು ಒಂದು 4-5 ತಿಂಗಳಾಗಿರ್ಬೋದು ಅನ್ಸುತ್ತೆ, ಅಷ್ಟೇ. ಸರ್, ಅವಕಾಶಗಳು ಬರ್ತಿಲ್ಲ ಅಂತ ಏನಾದರೂ ನಿಮ್ಮ ಹತ್ರ ನೋವನ್ನು ತೋಡ್ಕೊಂಡಿದ್ರಾ ಅಂತ? ಇಲ್ಲ, ಇವಾಗ ಅವನಿಗೆ ಅವಕಾಶಗಳು ಯಾವಾಗಲೂ ಇರ್ತಿತ್ತು. ಇತ್ತೀಚೆಗೆ ಅವನ ಅನಾರೋಗ್ಯಕ್ಕೆ ಕಾರಣದಿಂದ ಅವರ ಮಕ್ಕಳುಗಳು ಸಹಿತ ಅವ್ರನ್ನ ಕಳಿಸ್ತಿರ್ಲಿಲ್ಲ. ಆದರೂ ಸಹಿತ ಈ ಟಿ ವಿ ಚಾನೆಲ್ಗಳಲ್ಲಿ ಯಾವುದಾದ್ರು ಕಾರ್ಯಕ್ರಮ ಇದ್ದರೆ ಹೋಗಿ ಮಾಡ್ತಾಯಿದ್ದ. ತನ್ನ ಮಗ ಗುರುಪ್ರಸಾದ್ ಸಪೋರ್ಟ್ ತೊಗೊಂಡು ಹೋಗಿ ಪಾರ್ಟ್ ಮಾಡ್ಕೊಂಬರ್ತಿದ್ದ. ನಾನು ಅವ್ನಿಗೆ ಹೇಳ್ತಿದ್ದೆ, ಆರೋಗ್ಯ ನೋಡ್ಕೊಳ್ಳಪ್ಪ ಅಂತ. ನಾವು ಇನ್ನು ಹೇಳೋಕ್ಕಾಗತ್ತೆ. ಆದರೆ ಯಾವತ್ತೂ ಅಷ್ಟೇ ಕಲಾವಿದನಿಗೆ ಬಣ್ಣ ಹಚ್ಚಿ ಜನಗಳ ಮುಂದೆ ಓಡಾಡಿದವನು ಯಾವತ್ತು ಮನೇಲಿ ಒಬ್ಬ ಕೂತ್ಬಿಟ್ರೆ, ಕೆಲಸ ಇಲ್ಲದೆ ಮನೇಲಿ ಕೂತ್ಬಿಟ್ರೆ ಅದಕ್ಕಿನ್ನ ನರಕ ಇಲ್ಲ. ಹೊಟ್ಟೆ ಬಟ್ಟೆಗೆ ಆಗೋ ನಡೆದೋಗ್ಬಿಡುತ್ತೆ. ಆದರೆ ಯಾವಾಗಲೂ ಕ್ಯಾಮ್ರಾ ಮುಂದೆ, ಯಾವಾಗಲೂ ರಂಗಭೂಮಿಯಲ್ಲಿ ಇದ್ದು ಅಭ್ಯಾಸ ಆಗ್ಬಿಟ್ಟಿರುತ್ತಲ್ಲ ಕಲಾವಿದನಿಗೆ. ಆದರೆ ಮನೇಲಿ ಒಬ್ಬನೇ ಕೂತ್ಕೊಂಡಾಗ ಆ ನರಕ ಇರುತ್ತಲ್ಲ, ಅಯ್ಯೋ ಬೇಕಾದ್ರೆ ಗಲ್ಲಿಗೆ ಹಾಕ್ಬಿಡ್ಬೋದು ಮನುಷ್ಯನ. ಆದರೆ ಆ ನರಕ ಅಂದರೆ ಬದುಕಿ ಆ ನೋವುಗಳನ್ನು ಅನುಭವಿಸಿದೆಯಲ್ಲ, ಯಾವಾಗಲೂ ಅಷ್ಟೇ. ನಮಗೂ ಅಷ್ಟೇ. ನಮಗೆ ಕೆಲವು ದಿವಸಗಳಿಂದ ನಮಗೂ ಕೆಲಸಗಳಿಲ್ಲ, ಆದರೂ ನಾವು ಮೆಲುಕು ಹಾಕ್ತಾ ಇರ್ತೀವಿ. ನಮ್ಮ ಆ ಚಿತ್ರದಲ್ಲಿ ಪಾತ್ರ ಮಾಡೋದು ಹಾಗಿತ್ತು, ಈ ಪಾತ್ರ ಮಾಡೋದು ಹಾಗಿತ್ತು. ಬರೀ ನಾವು ಹಳೇದನ್ನ ಬೋಳಿ ತುರುಬು ನೆನೆಸ್ಕೊಂಡಂಗೆ ನಾವು ಬರೀ ಹಳೇದು ನೆನೆಸ್ಕೊಳ್ತಿರ್ತೇವೆ ಹೊರತು ಮುಂದೆ ಏನಪ್ಪ ಅಂತ ನನಗೆ ಅರ್ಥ ಸಿಕ್ಕಿಲ್ಲ. ನಾನು ಬಣ್ಣದ ಬದುಕಿಗೆ ಬಂದು 76 ವರ್ಷ ಆಯ್ತಮ್ಮ. ನನಗೆ ಈ ಏಪ್ರಿಲ್ 22ಕ್ಕೆ 80 ವರ್ಷ ಆಗುತ್ತೆ. 76 ವರ್ಷ ಬರೀ ಅಂದರೆ 4 ವರ್ಷದ ಮಗು ಇದ್ದಾಗಲೇ ನಾನು ರಂಗಭೂಮಿಗೆ ಬಂದೆ, ಸಿನಿಮಾ ರಂಗಕ್ಕೆ ಬಂದುಬಿಟ್ಟೆ ನಾನು. ಹೌದು, ಮಕ್ಕಳ ರಾಜ್ಯ ನಾಯಕನ ಪಾತ್ರ ಮಾಡಿದ್ದೀನಿ ನಾನು. ಇವತ್ತು ಅಷ್ಟೇ ನನಗೆ ಆ ಕೆಲಸ ಇಲ್ಲದೆ ಮನೇಲಿ ಕೂತ್ಕೊಂಡ್ಬಿಟ್ರೆ ಭಾಳ ನಮಗೆ ಅಂತಾರೆ. ಯಾಕೆಂದರೆ ಯಾವಾಗಲೂ ನಮಗೆ ಆ ಕ್ಯಾಮ್ರಾ, ಆ ಪ್ರೊಡಕ್ಷನ್ ಊಟ ಅವೆಲ್ಲ ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ. ನಮಗೆ ಒಬ್ಬನೇ ಮತ್ತು ಯಾವುದೇ ಕಲಾವಿದರಿಗೆ ಯಾರಿಗೇ ಆಗಲಿ, ನಮ್ಮ ದೊಡ್ಡ ಕಲಾವಿದರನ್ನೆಲ್ಲ ನಾವು ಭೇಟಿ ಮಾಡ್ತಿದ್ವಿ ಆವಾಗ ನಾಯಕನ ಪಾತ್ರ. ಅವರೆಲ್ಲ ಹೇಳೋರು, ಉಮೇಶ್ ಅವರೇ ನಾವು ಮನೇಲೇ ಕೂತಾಗ ಎಷ್ಟು ನೋವಾಗುತ್ತೆ ಗೊತ್ತಾ. ಆದರೆ ಯಾವಾಗಲೂ ಅಷ್ಟೇ ಬಣ್ಣ ಹಚ್ಚಿ
ಆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡ್ಬಿಟ್ರೆ ನಮಗೆ ಒಂದು ದಿವಸ ಕೆಲಸ ಮಾಡಿ ಸಾಕು 6 ತಿಂಗಳು ಆರೋಗ್ಯ ಹೆಚ್ಚಿಗೆ ಆಗುತ್ತೆ ಅಂತಿದ್ರು. ಅದೇ ಥರ ನಮಗೂ ಅಷ್ಟೇ. ಇವತ್ತು ಯಾವ್ದಾದ್ರು 1 ದಿವಸ 2 ದಿವಸ ಸಿನಿಮಾದಲ್ಲಿ ಅವಕಾಶ ಸಿಕ್ಬಿಟ್ರೆ ನಮಗೆ ಒಂದು ವಾರದ ಆರೋಗ್ಯ. ಅದೇ ಥರ ಬ್ಯಾಂಕ್ ಜನಾರ್ದನಿಗೂ ಪಾಪ ಅದೇ ಆ ಕೊರಗಿದೆಯಲ್ಲ, ಆ ಕೊರಗೆ ಅರ್ಧ ಮನುಷ್ಯನಿಗೆ ಆರೋಗ್ಯನ ಹಾಳು ಮಾಡಿಬಿಡುತ್ತೆ.